ಕಳೆದ ವಿಡಿಯೋದಲ್ಲಿ ಕನ್ವಲ್ಯೂಷನ್ ಸಮ್ ಆಫ್ ಯೂನಿಟ್ ಸ್ಟೆಪ್ ಫಂಕ್ಷನ್ ವಿತ್ ಯೂನಿಟ್ ಸ್ಟೆಪ್ ಫಂಕ್ಷನ್ ನೋಡಿದ್ವಿ. ಈ ವಿಡಿಯೋದಲ್ಲಿ ಕನ್ವಲ್ಯೂಷನ್ ಸಮ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ವಿತ್ ಯೂನಿಟ್ ಸ್ಟೆಪ್ ಫಂಕ್ಷನ್ ನೋಡೋಣ. ಇನ್ಪುಟ್ ಎಕ್ಸ್ ಆಫ್ ಎನ್ ಒಂದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ತಗೊಳ್ಳೋಣ. 1/2 u ಆಫ್ ಎನ್. ಎಚ್ ಆಫ್ ಎನ್ ಇಂಪಲ್ಸ್ ರೆಸ್ಪಾನ್ಸ್ನ ಒಂದು ಸ್ಟೆಪ್ ಫಂಕ್ಷನ್ ತಗೊಳ್ಳೋಣ, ಯೂನಿಟ್ ಸ್ಟೆಪ್ ಫಂಕ್ಷನ್. ಸೊ ಈಗ ಇವೆರಡು ಸಿಗ್ನಲ್ನ ಫಸ್ಟ್ ಪ್ಲಾಟ್ ಮಾಡೋಣ. 1/2 u ಆಫ್ ಎನ್ ಅಂದರೆ ಫಸ್ಟ್ 1/2 ಪ್ಲಾಟ್ ಮಾಡ್ಕೊಳ್ಳೋಣ. 1/2 ಹೇಗಿರುತ್ತೆ ಅಂದರೆ n = 0 ಹಾಕಿದ್ರೆ 1, 1/2 1 ಆಗುತ್ತೆ. 0 1 ಇರುತ್ತೆ. ಇದು 1ಗೆ 1/2 1/2 ಆಗುತ್ತೆ. ಸೊ ಇದು ಹಾಫ್ ಆಗುತ್ತೆ. 2 ಇದ್ದಾಗ 1/4 ಆಗುತ್ತೆ. 3 ಇದ್ದಾಗ 1/8, ಯಾಕೆಂದರೆ 1/2 ಕ್ಯೂಬ್ ಅಂದರೆ 1/8 ಆಗುತ್ತೆ. ಈ ಥರದ್ದು ಆಗುತ್ತೆ. n = -1 ಹಾಕಿದಾಗ 1/2 ಟು ದ ಪವರ್ ಆಫ್ -1 2 ಆಗುತ್ತೆ. ಸೊ ಇದು ಡಬಲ್ ಆಗುತ್ತೆ, 2. ನೆಕ್ಸ್ಟು -2 ಇದ್ದಾಗ 1/2 - 2 ಸ್ಕ್ವೇರ್ ಆಗುತ್ತೆ, 4 ಆಗುತ್ತೆ. -3 ಇದ್ದಾಗ +8 ಆಗುತ್ತೆ. ಸೊ ಇದು ನೆಗೆಟಿವ್ ಸೈಡಲ್ಲಿ ಡೈವರ್ಜ್ ಆಗುತ್ತೆ, ಪಾಸಿಟಿವ್ ಸೈಡಲ್ಲಿ ಕನ್ವರ್ಜ್ ಆಗುತ್ತೆ. ಇದನ್ನು ನಾವು 1/2 ಟು ದ ಪವರ್ ಆಫ್ n u ಆಫ್ n ಅಂತ ಬರೀಬೋದು. ಸಾರಿ, 1/2 ಅಷ್ಟೇ, n. ಇದಕ್ಕೆ ನಾನು u ಆಫ್ n ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? u ಆಫ್ n ಅಂದರೆ 0 1 ಇರುತ್ತೆ, 1 1 ಅಪ್ ಟು ಇನ್ಫಿನಿಟಿ ಇದು 1 ಇರುತ್ತೆ. ಈ ಥರ ಇರುತ್ತೆ. ನೆಗೆಟಿವ್ ಸೈಡಲ್ಲಿ 0 ಇರುತ್ತೆ. ಇವೆರಡೂ ಕಂಬೈನ್ ಮಾಡಿಬಾರ್ದು, ಮಲ್ಟಿಪ್ಲೈ ಮಾಡಿದ್ರೆ ನೆಗೆಟಿವ್ ಸೈಡ್ ಆಫ್ 1/2 -1 ಟು -ಇನ್ಫಿನಿಟಿ ಈ 0 ಜೊತೆ ಮಲ್ಟಿಪ್ಲೈ ವ್ಯಾನಿಷ್ ಆಗುತ್ತೆ. ಸೊ 0 ಇಂದ ಮಾತ್ರ ನಮಗೆ ಸಿಗ್ನಲ್ ಬರುತ್ತೆ, 0 ಟು ಇನ್ಫಿನಿಟಿ ಸಿಗ್ನಲ್ ಬರುತ್ತೆ. 1/2 0 1 ಇದೆ, 1 × 1 1 ಆಗುತ್ತೆ. 1ಅಲ್ಲಿ ಹಾಫ್ ಇದೆ ಎಕ್ಸ್ ಆಫ್ ಎನ್ನಲ್ಲಿ, ಇಲ್ಲಿ ಯು ಆಫ್ ಎನ್ನಲ್ಲಿ 1 ಇದೆ. ಸೊ 1/2 × 1 1/2 ಆಗುತ್ತೆ. ಇದು 1/2 ಮತ್ತು 1/4. ಸೊ ನಾವು ಮಲ್ಟಿಪ್ಲೈ ಮಾಡ್ತಿರೋ ಇದು 1 ಆಗಿರೋದ್ರಿಂದ ರೈಟ್ ಸೈಡಲ್ಲಿ ಏನಿದೆ ಅದೆಲ್ಲ ಫುಲ್ಲು ರಿಟರ್ನ್ ಆಗುತ್ತೆ. ಇದನ್ನು ನಾವು 1/2 u ಆಫ್ ಎನ್ ಅಂತ ಬರೀಬೋದು. ಇದು ಎಕ್ಸ್ ಆಫ್ ಎನ್ ಆಗುತ್ತೆ. ಸೊ ಈಗ ನಾವು ಎಕ್ಸ್ ಆಫ್ ಕೆ ಮತ್ತು ಹೆಚ್ ಆಫ್ ಕೆ ಅಂತ ಎರಡನ್ನು ಪ್ಲಾಟ್ ಮಾಡೋಣ. ಎಕ್ಸ್ ಆಫ್ ಕೆ 1/2 u ಆಫ್ ಎನ್ ಅಂದರೆ, ಸೊ ಈ ಯು ಆಫ್ ಎನ್ ಇರೋದ್ರಿಂದ ನಾವು ಸಿಗ್ನಲ್ ಯಾವಾಗಲೂ 0 ಟು ಇನ್ಫಿನಿಟಿನೇ ಇರುತ್ತೆ. 0 1 2 3 4 ಈ ಥರ ಇರುತ್ತೆ. ಆದರೆ ಇದು ಆ್ಯಂಪ್ಲಿಟ್ಯೂಡು 1/2 ಕಂಟ್ರೋಲ್ ಮಾಡುತ್ತೆ. ಸೊ 0 1 ಇರುತ್ತೆ, ಆಮೇಲೆ ಹಾಫ್ ಆಗುತ್ತೆ, 1/4 1/8 ಈ ಥರ ಬರುತ್ತೆ. ಇದು ಎಕ್ಸ್ ಆಫ್ ಕೆ. ಹೆಚ್ ಆಫ್ ಕೆ ಒಂದು ಸಿಂಪಲ್ ಯೂನಿಟ್ ಸ್ಟೆಪ್ ಫಂಕ್ಷನ್. 0 1 2 3 ಈ ಥರ ಆ್ಯಂಪ್ಲಿಟ್ಯೂಡ್ 1 ಇರುತ್ತೆ. ಇದು ಹೆಚ್ ಆಫ್ ಕೆ ಆಗುತ್ತೆ. ಹೆಚ್ ಆಫ್ ಮೈನಸ್ ಕೆನ ಇದ್ರ ಕೆಳಗೆ ಬರೆಯೋಣ. ಹೆಚ್ ಆಫ್ ಮೈನಸ್ ಕೆ ಏನಾಗುತ್ತೆ ಅಂದರೆ -∞ ಟು 0 1 ಇರುತ್ತೆ. ಈಗ y ಆಫ್ ಎನ್ ಮಾಡೋಣ. y ಆಫ್ ಎನ್ ಕನ್ವಲ್ಯೂಷನ್ ಫೈಂಡ್ ಮಾಡೋಣ. y ಆಫ್ ಎನ್ = ಸಮೇಷನ್ k = -∞ ಟು +∞ ಎಕ್ಸ್ ಆಫ್ ಕೆ ಹೆಚ್ ಆಫ್ n - ಕೆ. ಈ y ಆಫ್ ಎನ್ನು ಎಲ್ಲಿಂದ ಶುರು ಆಗುತ್ತೆ, ಓವರ್ಲ್ಯಾಪ್ ಎಲ್ಲಿಂದ ಶುರು ಆಗುತ್ತೆ ಅಂತ ಚೆಕ್ ಮಾಡೋಕ್ಕೆ ನಾವು ಈಸಿ ಮೆಥಡ್ ಏನಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎಕ್ಸ್ ಆಫ್ ಕೆ ಮತ್ತು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಹೆಚ್ ಆಫ್ ಕೆ ಎರಡು ಆ್ಯಡ್ ಮಾಡೋಣ. 0 ಇಂದ ಶುರು ಆಗುತ್ತೆ. ಸೊ y ಆಫ್ ಎನ್ನ ನಾವು 0, ಇದು n > 0 ಅಲ್ಲಿ ನಮಗೆ ಒಂದು ನಾನ್-ಝೀರೋ ಟರ್ಮ್ ಬರುತ್ತೆ, ಅಥವಾ ರೇಂಜ್ ಆಫ್ ಓವರ್ಲ್ಯಾಪ್ ಡೈರೆಕ್ಟಾಗಿ ಬರೆದ್ಬಿಡೋಣ. ಫಾರ್ n less than 0 there is no overlap. ಸೊ y ಆಫ್ n is 0, n less than 0 ಆಗಿದೆ. 0 ಇಂದ ಓವರ್ಲ್ಯಾಪ್ ಶುರು ಆಗುತ್ತೆ. ಸೊ 0 ಓವರ್ಲ್ಯಾಪ್ ಶುರು ಆಗೋ ಪಾಯಿಂಟು. ಸೊ n > 0ಗೆ ಓವರ್ಲ್ಯಾಪ್ ಇರುತ್ತೆ. ರೇಂಜ್ ಆಫ್ ಓವರ್ಲ್ಯಾಪ್ ಹೇಗೆ ಫೈಂಡ್ ಮಾಡ್ತೀವಿ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎಕ್ಸ್ ಆಫ್ ಕೆ ಮತ್ತು ರೈಟ್ ಎಡ್ಜ್ ಆಫ್ ಹೆಚ್ ಆಫ್ ಮೈನಸ್ ಕೆಗೆ +n ಆ್ಯಡ್ ಮಾಡಿದ್ರೆ 0 +n ಆಗುತ್ತೆ. ಸೊ ರೇಂಜ್ ಆಫ್ ಓವರ್ಲ್ಯಾಪು ಒಂದು ಎಡ್ಜು ಎಕ್ಸ್ ಆಫ್ ಕೆ ಕೊಟ್ಟರೆ ಇನ್ನೊಂದು ಎಡ್ಜು ಹೆಚ್ ಆಫ್ ಮೈನಸ್ ಕೆ ಕೊಡುತ್ತೆ. ಸೊ ಒಂದು ಎಡ್ಜ್ ಎಕ್ಸ್ ಆಫ್ ಕೆ ಹಾಗೆ ತೊಗೋಬೇಕು, 0. ಅದನ್ನು ರೇಂಜ್ ಆಫ್ ಓವರ್ಲ್ಯಾಪ್ ಅಂತ ಬರೆಯೋಣ. ರೇಂಜ್ ಆಫ್ ಓವರ್ಲ್ಯಾಪ್ ಈಸ್ ಫ್ರಮ್ 0 ಟು ಒಂದು ಎಡ್ಜು ಎಕ್ಸ್ ಆಫ್ ಕೆ ಕೊಟ್ಟರೆ ಇನ್ನೊಂದು ಎಡ್ಜು ಹೆಚ್ ಆಫ್ ಮೈನಸ್ ಕೆ ಕೊಡ್ತಾ ಇದೆ, ಅದು 0 + n ಆಗುತ್ತೆ. ಈಗ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. y ಆಫ್ n ಏನಾಗುತ್ತೆ ಅಂದರೆ ಸಮೇಷನ್ k = 0 ಟು n ಎಕ್ಸ್ ಆಫ್ ಕೆ
ಎಚ್ ಆಫ್ ಎನ್ ಮೈನಸ್ ಕೆ ಆಗುತ್ತೆ. ಸಮೇಷನ್ ಕೆ ಇಸ್ ಈಕ್ವಲ್ ಟು 0 to n ಎಕ್ಸ್ ಆಫ್ ಕೆ ಅಂದರೆ ಎಕ್ಸ್ ಆಫ್ ಎನ್ 1/2 ರೆಸ್ಟ್ ಯು ಆಫ್ ಎನ್ ಇದೆ. ಸೊ ನಾವು 1/2 to the power of ಕೆ ಬರಿಬೋದು. ಎಚ್ ಆಫ್ ಎನ್ ಮೈನಸ್ ಕೆ ಯು ಆಫ್ ಎನ್ ಮೈನಸ್ ಕೆ ಅದನ್ನು ನಾವು 1 ಅಂತ ಬರಿಬೋದು. ನಮಗೆ ರೇಂಜ್ ಆಫ್ ಓವರ್ಲ್ಯಾಪ್ ಸಿಕ್ಕಿದ್ಮೇಲೆ ನಾವು ಆಂಪ್ಲಿಟ್ಯೂಡ್ ಬರೆದ್ರೆ ಸಾಕು. ಆಂಪ್ಲಿಟ್ಯೂಡ್ ಆಫ್ ಯೂನಿಟ್ ಸ್ಟೆಪ್ ಫಂಕ್ಷನ್ 1, ಆಂಪ್ಲಿಟ್ಯೂಡ್ ಆಫ್ ಎಕ್ಸ್ ಆಫ್ ಕೆ 1/2 to the power of ಕೆ. ಸೊ ಇದನ್ನು ನಾವು ಹೇಗೆ ಮಾಡೋದಂದ್ರೆ ವೈ ಆಫ್ ಎನ್ ಇಸ್ ಈಕ್ವಲ್ ಟು ಇದು ನಾವು ಎಕ್ಸ್ಪ್ಯಾಂಡ್ ಮಾಡೋಣ. ಈ ಸಮೇಷನ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ 1/2 to the power of 0 ಪ್ಲಸ್ 1/2 to the power of 1 ಪ್ಲಸ್ 1/2 to the power of 2 ಅಪ್ ಟು ಲಾಸ್ಟ್ ಟರ್ಮು ಎನ್ ಇದೆ. ಸೊ 1/2 to the power of n ಆಗುತ್ತೆ. ಸೊ ಈಗ ಕ್ಲಿಯರ್ಲಿ ಇದೊಂದು ಜಾಮೆಟ್ರಿಕ್ ಸೀರೀಸು. ಫಸ್ಟ್ ಟರ್ಮು 1/2 to the power of 0 ಇದೆ ಅಂದರೆ 1 ಆಗುತ್ತೆ. ಕಾಮನ್ ರೇಷಿಯೋ 1/2 ಆಗುತ್ತೆ. ನಂಬರ್ ಆಫ್ ಟರ್ಮ್ಸು ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಪ್ಲಸ್ 1 ಆಗುತ್ತೆ. ಅದು n + 1 ಆಗುತ್ತೆ. ಸೊ ಸಮೇಷನ್ ಏನಾಗುತ್ತೆ ಅಂದರೆ ಎ ಇಂಟು 1 ಮೈನಸ್ ಆರ್ ರೇಸ್ ಟು ನಂಬರ್ ಆಫ್ ಟರ್ಮ್ಸ್ ಬೈ 1 ಮೈನಸ್ ಆರ್, ಯಾಕೆಂದರೆ ಆರ್ ಇಸ್ ಲೆಸ್ ದ್ಯಾನ್ 1. ಸೊ 1 ಇಂಟು 1 ಮೈನಸ್ 1/2 ರೇಸ್ ಟು n + 1 ಡಿವೈಡೆಡ್ ಬೈ 1 ಮೈನಸ್ 1/2 ಆಗುತ್ತೆ. ಸೊ ನಾವು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ವೈ ಆಫ್ ಎನ್ ಇಸ್ ಈಕ್ವಲ್ ಟು 1 ಮೈನಸ್ 1/2 ರೇಸ್ ಟು n + 1 ಡಿವೈಡೆಡ್ ಬೈ 1 ಮೈನಸ್ ಹಾಫ್. 1 ಮೈನಸ್ ಹಾಫ್ ಅಂದರೆ ಹಾಫ್ ಆಗುತ್ತೆ. ಸೊ ಇದು 2 ಇಂಟು 1 ಮೈನಸ್ 1/2 ರೇಸ್ ಟು n ಇಂಟು 1/2 ಅಂತ ಬರೀಬೋದು n + 1ನ. ಸೊ ಇದನ್ನು ಒಳಗಡೆ ಕಳಿಸಿರೋ 2ನ ಇದು 2 ಮೈನಸ್ 1/2 to the power of n ಆಗುತ್ತೆ. 2 ಇಂಟು ಹಾಫ್ ಕ್ಯಾನ್ಸಲ್ ಆಗುತ್ತೆ ವೈ ಆಫ್ ಎನ್. ಸೊ ಈ ವೈ ಆಫ್ ಎನ್ನು ಎಲ್ಲಿಂದ ಅಂದರೆ ಓವರ್ಲ್ಯಾಪ್ ಶುರು ಆಗೋದು n ಗ್ರೇಟರ್ ದ್ಯಾನ್ ಈಕ್ವಲ್ ಟು 0ಗೆ, 0 n ಲೆಸ್ ದ್ಯಾನ್ 0 ಯಾಕೆಂದರೆ ನೋ ಓವರ್ಲ್ಯಾಪ್. ಸೊ ಇದು ನಮಗೆ ಕನ್ವಲ್ಯೂಷನ್ ಸಮ್ ಆಫ್ ಎನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ವಿತ್ ಯೂನಿಟ್ ಸ್ಟೆಪ್ ಫಂಕ್ಷನ್. ಇದನ್ನು ಬೇಕಾದ್ರೆ ನಾವು ವೆರಿಫೈ ಮಾಡ್ಬೋದು. n ಇಸ್ ಈಕ್ವಲ್ ಟು 0 ಹಾಕಿದ್ರೆ ವೈ ಆಫ್ 0 ಏನಾಗುತ್ತೆ ಅಂದರೆ 2 ಮೈನಸ್ 1/2 to the power of 0 ವಿಚ್ ಇಸ್ 2 ಮೈನಸ್ 1 ಆಗುತ್ತೆ. 1 ಬರುತ್ತಾ ನೋಡೋಣ. n ಇಸ್ ಈಕ್ವಲ್ ಟು 0 ಅಂದರೆ ಈಕ್ವೇಷನ್ಗೆ ವೈ ಆಫ್ 0 ಇಸ್ ಈಕ್ವಲ್ ಟು ಏನಾಗುತ್ತೆ ಸಮೇಷನ್ ಕೆ ಇಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಕ್ಸ್ ಆಫ್ ಕೆ ಹೆಚ್ ಆಫ್ ಮೈನಸ್ ಕೆ ಆಗುತ್ತೆ. ಫಾರ್ಮುಲಾ ಏನಿದೆ ಅಂದರೆ ವೈ ಆಫ್ ಎನ್ ಇಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ಆಫ್ ಕೆ ಹೆಚ್ ಆಫ್ ಎನ್ ಮೈನಸ್ ಕೆ ಇದೆ. ಕೆ ಇಸ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಈ ಟರ್ಮ್ ಇಲ್ಲಿ ಈ ಈಕ್ವೇಷನ್ಗೆ n ಇಸ್ ಈಕ್ವಲ್ ಟು 0 ಇದು ಬರುತ್ತೆ. ಸೊ ಇದು ಏನು ಹೇಳ್ತಿದೆ ಅಂದರೆ ಎಕ್ಸ್ ಆಫ್ ಕೆ ಮತ್ತು ಹೆಚ್ ಆಫ್ ಮೈನಸ್ ಕೆನ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಆಫ್ ಕೆ ಅಂದರೆ 0 1 2 ಇಲ್ಲಿ 1 ಬರುತ್ತೆ 0ಅಲ್ಲಿ, ಇಲ್ಲಿ ಹಾಫ್ 1/4 1/8 ಈ ಥರ ಬರುತ್ತೆ. 2 3 4 ಇದು ಕೆ. ಹೆಚ್ ಆಫ್ ಮೈನಸ್ ಕೆ ಅಂದರೆ ಒಂದು ಯೂನಿಟ್ ಸ್ಟೆಪ್ ಫಂಕ್ಷನ್ನು, ಇದ್ರದ್ದು ರಿಫ್ಲೆಕ್ಷನ್ನು. ಇದು ನಾನು ಇದ್ರ ಮೇಲೆ ಬರೀತೀನಿ. ಇಲ್ಲಿ ಬರುತ್ತೆ 0 1 ಹೆಚ್ ಆಫ್ ಮೈನಸ್ ಕೆ ಅಂದರೆ. ಸೊ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಓವರ್ಲ್ಯಾಪ್ ಆಗ್ತಿರೋದು 1 ಇಂಟು 1 1 ಬರುತ್ತೆ. ಸೊ ವೈ ಆಫ್ 0 1. n ಇಸ್ ಈಕ್ವಲ್ ಟು 1 ಹಾಕಿದ್ರೆ ವೈ ಆಫ್ 1 ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 2 ಮೈನಸ್ 1/2 ಪವರ್ 1. ಸೊ 2 ಮೈನಸ್ ಹಾಫ್ 3/2 ಬರುತ್ತೆ. 3/2 ಬರುತ್ತಾ ನೋಡೋಣ. n ಇಸ್ ಈಕ್ವಲ್ ಟು 1 ಹಾಕಿದ್ರೆ ಎರಡು ಸ್ಯಾಂಪಲ್ ಆಫ್ ಹೆಚ್ ಆಫ್ ಮೈನಸ್ ಕೆ ಎರಡು ಸ್ಯಾಂಪಲ್ ಆಫ್ ಎಕ್ಸ್ ಆಫ್ ಕೆ ಜೊತೆ ಕಂಬೈನ್ ಆಗುತ್ತೆ. ಅಂದರೆ 1 ಹಾಫ್ 1/4 ಈ ಥರ ಬರುತ್ತೆ. ಇಲ್ಲಿ ಎರಡು ಸ್ಯಾಂಪಲ್, ಇವೆರಡು ಸ್ಯಾಂಪಲು ಒಳಗೆ ಬರುತ್ತೆ. ಸೊ ಇಲ್ಲಿ 1 ಬರುತ್ತೆ, ಇಲ್ಲೂ 1 ಬರುತ್ತೆ. ಸೊ ಈಗ ನಮಗೆ ಇವೆರಡು ಮಾತ್ರ ಓವರ್ಲ್ಯಾಪ್ ಆಗುತ್ತೆ. ಇವೆರಡು ಓವರ್ಲ್ಯಾಪ್ ಅಂದರೆ ಈ ಟರ್ಮು 1 ಇಂಟು 1 ಪ್ಲಸ್ ಈ ಟರ್ಮು 1 ಇಂಟು ಹಾಫ್. ಸೊ 1 ಪ್ಲಸ್ ಹಾಫ್ ಏನಾಗುತ್ತೆ ಅಂದರೆ 3/2 ಆಗುತ್ತೆ. ಸೊ ವೈ ಆಫ್ 1 3/2. ಈ ಥರ ಇನ್ನೂ ಕೆಲವು ಪಾಯಿಂಟ್ಸ್ಗಳನ್ನ ನೀವು ವೆರಿಫೈ ಮಾಡಿ ನೋಡ್ಬೋದು. ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಎಕ್ಸ್ ಆಫ್ ಎನ್ ಯು ಆಫ್ n + 2 ತಗೊಳ್ಳೋಣ. ಹೆಚ್ ಆಫ್ ಎನ್ ಇಸ್ ಈಕ್ವಲ್ ಟು 1/2 to the power of n ಯು ಆಫ್ n - 1 ತಗೊಳ್ಳೋಣ. ಸೊ ಇಲ್ಲಿ ನಮಗೆ ಕನ್ವಲ್ಯೂಷನ್ ಆಫ್ ಎಕ್ಸ್ ಆಫ್ ಎನ್ ಹೆಚ್ ಆಫ್ ಎನ್ನು ಹೀಗೆ ಬರಿತೀವಿ ನೊಟೇಷನ್. ಎಕ್ಸ್ ಆಫ್ ಎನ್ ಕನ್ವಲ್ಯೂಷನ್ ಹೆಚ್ ಆಫ್ ಎನ್. ನಾವು ಕನ್ವಲ್ಯೂಷನ್ನ ಒಂದು ಪ್ರಾಪರ್ಟಿ ನಮಗೆ ಗೊತ್ತು, ಕಾಮಿಟೇಟಿವ್ ಪ್ರಾಪರ್ಟಿ. ಸೊ ಎಕ್ಸ್ ಆಫ್ ಎನ್ ಕನ್ವಲ್ಯೂಷನ್ ಅಂದರೂ ಒಂದೇ, ಹೆಚ್ ಆಫ್ ಎನ್ ಕನ್ವಲ್ಯೂಷನ್ ಎಕ್ಸ್ ಆಫ್ ಎನ್ ಅಂದರೂ ಒಂದೇ. ಅಂದರೆ ಸಮೇಷನ್ ಎಕ್ಸ್ ಆಫ್ ಕೆ ಹೆಚ್ ಆಫ್ ಎನ್ ಮೈನಸ್ ಕೆ ಈಸ್ ಈಕ್ವಲ್ ಟು ಸಮೇಷನ್ ಹೆಚ್ ಆಫ್ ಕೆ ಎಕ್ಸ್ ಆಫ್ ಎನ್ ಮೈನಸ್ ಕೆ. ಕೆ ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ, ಕೆ ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಪ್ಲಸ್. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಾವು ಎಕ್ಸ್ ಆಫ್ ಕೆನ ಕಾನ್ಸ್ಟೆಂಟಾಗಿ ಇಟ್ಟು ಹೆಚ್ ಆಫ್ ಕೆನ ರಿಫ್ಲೆಕ್ಟ್ ಮಾಡಿ ಇದನ್ನು ಶಿಫ್ಟ್ ಮಾಡ್ತಾ ಹೋಗ್ತೇವೆ. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಹೆಚ್ ಆಫ್ ಕೆ ಕಾನ್ಸ್ಟೆಂಟ್ ಆಗಿಟ್ಟು
ಎಕ್ಸ್ ಆಫ್ ಕೆನ ರಿಫ್ಲೆಕ್ಟ್ ಮಾಡಿ ಅದನ್ನು ಶಿಫ್ಟ್ ಮಾಡ್ತೀವಿ. ಸೊ ಇಲ್ಲಿ ನಾವು ಈ ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡೋಣ. ಯಾಕೆಂದರೆ ಇಲ್ಲಿ ಎಕ್ಸ್ ಆಫ್ ಎನ್ನು ಒಂದು ಸಿಂಪಲ್ ಫಂಕ್ಷನ್ ಯು ಆಫ್ ಎನ್ನು, ಹೆಚ್ ಆಫ್ ಎನ್ನು ಸ್ವಲ್ಪ ಕಾಂಪ್ಲೆಕ್ಸ್ ಇದೆ, ಅಂದರೆ 1/2 ಇದೆ. ಸೊ ಇದನ್ನೇ ನಾವು ಫಸ್ಟ್ ತೊಗೊಂಬಿಟ್ರೆ ಇಲ್ಲಿ ಡೈರೆಕ್ಟಾಗಿ ಹೆಚ್ ಆಫ್ ಕೆಗೆ 1/2 ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಇಲ್ಲಿ 1/2 ಮಾಡಬೇಕಾಗತ್ತೆ. ಅದಕ್ಕೆ ನಾನು ಈ ಫಾರ್ಮುಲಾ ಯೂಸ್ ಮಾಡ್ತೀನಿ. y ಆಫ್ n ಇಸ್ ಈಕ್ವಲ್ ಟು ಎನಿ ಫಾರ್ಮುಲಾ ಯೂಸ್ ಮಾಡ್ಬೋದು, ಸೇಮ್ ರಿಸಲ್ಟ್ಸ್ ಬರುತ್ತೆ. ಸೊ ಫಾರ್ ಸಿಂಪ್ಲಿಫಿಕೇಶನ್ ಐ ಯೂಸ್ ಹೆಚ್ ಆಫ್ ಕೆ ಎಕ್ಸ್ ಆಫ್ n - ಕೆ ಅಂತ ಮಾಡ್ತೀನಿ. n ಇಸ್ ಈಕ್ವಲ್ ಟು ಮೈನಸ್ ಕೆ ಇಸ್ ಈಕ್ವಲ್ ಟು -∞ ಟು +∞. ಇದೇನಾಯ್ತು, ವಿತೌಟ್ ಗ್ರಾಫ್ ಮಾಡೋಣ ಇದನ್ನು. ಕೆ ಇಸ್ ಈಕ್ವಲ್ ಟು -∞ ಟು +∞. ಹೆಚ್ ಆಫ್ ಕೆ ಅಂದರೆ 1/2 ಯು ಆಫ್ ಕೆ -1 ಆಗುತ್ತೆ. ಇಂಟು ಎಕ್ಸ್ ಆಫ್ n - ಕೆ ಅಂದರೆ ಯು ಆಫ್ n - ಕೆ +2 ಆಗುತ್ತೆ. ರಿಪ್ಲೇಸ್ n ವಿತ್ n - ಕೆ. ಸೊ ಈ ಸಮೇಷನ್ನು ಯಾವಾಗ ನಮಗೆ ನಾನ್ ಜೀರೋ ಬರುತ್ತೆ ಅಂದರೆ ಇವೆರಡು ಟರ್ಮು ನಾನ್ ಜೀರೋ ಇದ್ದಾಗ. ಯು ಆಫ್ ಕೆ -1 ಇಂಟು ಯು ಆಫ್ n - ಕೆ +2 ಇವೆರಡು ನಾನ್ ಜೀರೋ ಯಾವಾಗ ಇರುತ್ತವೆ, ಯಾವಾಗ 1 ಇರುತ್ತೆ ಅಂದರೆ ಇನ್ಸೈಡ್ ಟರ್ಮು ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇದ್ದಾಗ. ಸೊ ಕೆ -1 ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, n - ಕೆ +2 ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, ಕೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಅಥವಾ 1 ಲೆಸ್ ದನ್ ಆರ್ ಈಕ್ವಲ್ ಟು ಕೆ ಬರೆಯೋಣ. ಇಲ್ಲಿ n+2 ಗ್ರೇಟರ್ ದನ್ ಆರ್ ಈಕ್ವಲ್ ಟು ಕೆ ಆಗುತ್ತೆ, ಅಥವಾ ಕೆ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು n+2. ಸೊ ಇವೆರಡು ಕಂಬೈನ್ ಮಾಡಿ ಬರೆದ್ರೆ ನಾನು ಕೆ ಈಸ್ ಬಿಟ್ವೀನ್ 1 ಆ್ಯಂಡ್ n+2. ಸೊ ಈ ರೇಂಜಲ್ಲಿ ಯು ಆಫ್ ಕೆ -1 ಮತ್ತು ಯು ಆಫ್ n - ಕೆ +2 1 ಇರುತ್ತೆ ಅಂತ ಅರ್ಥ. ಇದು ನಾವು ಕಳೆದ ವಿಡಿಯೋದಲ್ಲೂ ನಾವು ನೋಡಿದ್ದೀವಿ ಸಮೇಷನ್. ಸೊ ಇಲ್ಲಿ ನಾವು ಕೆ ಈಸ್ ಈಕ್ವಲ್ ಟು ರೇಂಜ್ 1 ಟು n+2, ಈ ಇದರಲ್ಲಿ 1/2 ಇಂಟು 1 ಆಗುತ್ತೆ. ಅವೆರಡು ಪ್ರಾಡಕ್ಟ್ 1 ಬರುತ್ತೆ. ಇದು y ಆಫ್ n. ಸೊ y ಆಫ್ n ಇಸ್ ಈಕ್ವಲ್ ಟು 1/2 ಆಗುತ್ತೆ. ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡೋಣ. ಫಸ್ಟ್ ಟರ್ಮು 1/2 ಯಾಕೆಂದರೆ ಕೆ 1ಇಂದ ಶುರು ಆಗ್ತಿದೆ, ಪ್ಲಸ್ ಸೆಕೆಂಡ್ ಟರ್ಮ್ ಕೆ ಇಸ್ ಈಕ್ವಲ್ ಟು 2 ಪ್ಲಸ್ 1/2 ಪ್ಲಸ್ ಲಾಸ್ಟ್ ಟರ್ಮು 1/2 n+2 ಆಗುತ್ತೆ. ಇಲ್ಲಿ ಇದೊಂದು ಜಾಮೆಟ್ರಿಕ್ ಸೀರೀಸು. ಎ ಫಸ್ಟ್ ಟರ್ಮ್ 1/2 ಇದೆ, ಕಾಮನ್ ರೇಷಿಯೋ ಕೂಡ 1/2. ನೀವು ಎರಡು ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಡಿವೈಡ್ ಮಾಡಿದ್ರೆ ಆಮೇಲೆ ಹಾಫ್ ಬರುತ್ತೆ. ನಂಬರ್ ಆಫ್ ಟರ್ಮ್ಸು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ +1 ಆಗುತ್ತೆ. ಸೊ n+2 ಆಗುತ್ತೆ. ಸಮೇಷನ್ ಏನಾಗುತ್ತೆ ಅಂದರೆ y ಆಫ್ n ಇಸ್ ಈಕ್ವಲ್ ಟು ಎ ಇಂಟು 1 - r ನಂಬರ್ ಆಫ್ ಟರ್ಮ್ಸ್ ಬೈ 1 - r, ಯಾಕೆಂದರೆ r ಲೆಸ್ ದನ್ 1 ಇದೆ. ಸೊ ಫಸ್ಟ್ ಟರ್ಮ್ 1/2 ಇಂಟು 1 - 1/2 n+2 ಡಿವೈಡೆಡ್ ಬೈ 1 - 1/2 ಆಗುತ್ತೆ. ಇಸ್ ಈಕ್ವಲ್ ಟು 1/2 ಇಂಟು 1 - 1/2 n+2 ಡಿವೈಡೆಡ್ ಬೈ 1 - ಹಾಫ್ ಅಂದರೆ ಹಾಫ್. ಸೊ ಹಾಫ್ ಕ್ಯಾನ್ಸಲ್ ಆಗಿ ನಮಗೆ y ಆಫ್ n ಬರೀ ನ್ಯೂಮರೇಟರ್ ಮಾತ್ರ ಉಳಿಯುತ್ತೆ. ಸೊ y ಆಫ್ n ಇಸ್ ಈಕ್ವಲ್ ಟು 1 - 1/2 n+2. ಎಲ್ಲಿಂದ ಅಂದರೆ ನಮಗಿಲ್ಲಿ ಇದನ್ನು ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟು ಈಕ್ವೇಟ್ ಮಾಡಬೇಕು. ಸೊ n ಗ್ರೇಟರ್ ದನ್ ಈಕ್ವಲ್ ಟು 1 - 2, n ಗ್ರೇಟರ್ ದನ್ ಈಕ್ವಲ್ ಟು -1 ಆಗುತ್ತೆ. n ಗ್ರೇಟರ್ ದನ್ ಈಕ್ವಲ್ ಟು -1, 0 ಫಾರ್ n ಲೆಸ್ ದನ್ -1. ಇದು ಇನ್ನೊಂದು ಮೆಥಡ್ ಆಫ್ ಸಾಲ್ವಿಂಗ್ ಕನ್ವಲ್ಯೂಷನು. ಇದನ್ನು ನಾವು ಫಸ್ಟ್ ಪ್ರಾಬ್ಲಮ್ ಮಾಡಿರೋ ಮೆಥಡಲ್ಲೂ ಮಾಡ್ಬೋದು, ಟ್ರೈ ಮಾಡ್ಬೋದು. ಥ್ಯಾಂಕ್ ಯು.